ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಕ್ರಿಯಾಪದ ಅಂದ್ರೇನು ಹಾಗೆ ಧಾತು ಅಂದ್ರೇನು ಅದರ ವಿಧಗಳನ್ನು ನೋಡಿದ್ದೀವಿ. ಈಗ ಕ್ರಿಯಾಪದಗಳ ವಿಧಗಳನ್ನು ನೋಡೋಣ. ಕ್ರಿಯಾಪದದಲ್ಲಿ 4 ವಿಧಗಳು ಬರ್ತವೆ. ಮೊದಲನೇದಾಗಿ ವಿಧ್ಯರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಹಾಗೂ ಪ್ರೇರಣಾರ್ಥಕ. ಈ ತರಗತಿಯಲ್ಲಿ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿಧ್ಯರ್ಥಕ. ಆಜ್ಞೆ, ಆಶೀರ್ವಾದ, ಹಾರೈಕೆ ಈ ರೂಪದಲ್ಲಿ ಇರುವಂತಹ ಕ್ರಿಯಾಪದವನ್ನು ವಿಧ್ಯರ್ಥಕ ಕ್ರಿಯಾಪದ ಎನ್ನುವರು. ಹಾಗಾದರೆ ಉದಾಹರಣೆಗಳು ನೋಡೋಣ. ಉದಾಹರಣೆಗೆ ತಿನ್ನಲಿ, ಇಲ್ಲಿ ಅಲ್ಲಿ ಅಂತ ಬಂತು. ತಿನ್ನಿರಿ, ಇಲ್ಲಿ ಅರಿ ಅಂತ ಬಂತು. ಹಾಗೆ ತಿನ್ನಲೇಬೇಕು. ಈಗ ಇದನ್ನು ವಿಧ್ಯರ್ಥಕ ಕ್ರಿಯಾಪದ ಅಂತ ಹೇಗೆ ಕಂಡುಹಿಡಬೇಕಂದ್ರೆ, ಆಜ್ಞೆ, ಆಶೀರ್ವಾದ, ಹಾರೈಕೆ ಬರುವ ರೂಪದಲ್ಲಿ ಇರುವಂತಹ ಕ್ರಿಯಾಪದವನ್ನು ವಿಧ್ಯರ್ಥಕ ಕ್ರಿಯಾಪದ ಎನ್ನುವರು. ಇಲ್ಲಿ ತಿನ್ನಲಿ ಅನ್ನುವುದು ಆಶೀರ್ವಾದ, ತಿನ್ನಿರಿ ಎಂಬುದು ಹಾರೈಕೆ ಅಂತ ತಿಳ್ಕೊಬೋದು. ಹಾಗೆ ತಿನ್ನಲೇಬೇಕು ಎನ್ನುವುದನ್ನು ನಾವು ಆಜ್ಞೆ ಅಂತ ತಿಳ್ಕೊಬೋದು. ಈಗ ಎರಡನೆಯದಾಗಿ ನಿಷೇಧಾರ್ಥಕ ಕ್ರಿಯಾಪದ. ಇವುಗಳನ್ನು ನೋಡೋಣ. ಕ್ರಿಯೆ ನಡೆದಿಲ್ಲ, ಕ್ರಿಯೆ ನಡೆದಿಲ್ಲ ಅಥವಾ ನಡೆಯದು ಎಂದು ಸೂಚಿಸುವ ಕ್ರಿಯಾಪದವನ್ನು ನಿಷೇಧಾರ್ಥಕ ಕ್ರಿಯಾಪದ ಎನ್ನುವರು. ಈಗ ಉದಾಹರಣೆ ನೋಡೋದಾದ್ರೆ, ತಿನ್ನನು ಹಾಗೂ ತಿನ್ನಳು, ತಿನ್ನರು, ತಿನ್ನುವುದಿಲ್ಲ. ಇವುಗಳು ನಿಷೇಧಾರ್ಥಕದ ಉದಾಹರಣೆಗಳಾಗಿರುತ್ತವೆ. ಇಲ್ಲಿ ಕ್ರಿಯೆ ನಡೆಯುವುದಿಲ್ಲ ಹಾಗೆ ಕ್ರಿಯೆ ನಡೆದಿಲ್ಲ ಎಂಬುದನ್ನು ಸೂಚಿಸುವ ಕ್ರಿಯಾಪದಕ್ಕೆ ನಿಷೇಧಾರ್ಥಕ ಕ್ರಿಯಾಪದ ಎನ್ನುವರು. ಈಗ ಮೂರನೇದಾಗಿ ಸಂಭವನಾರ್ಥಕ ಕ್ರಿಯಾಪದ. ಕ್ರಿಯೆ ನಡೆಯಬಹುದು ಅಥವಾ ನಡೆಯದೆ ಇರಬಹುದು. ಇಂತಹ ಕ್ರಿಯಾಪದವನ್ನು ಸಂಭವನಾರ್ಥಕ ಕ್ರಿಯಾಪದ ಎನ್ನುವರು. ಈಗ ಉದಾಹರಣೆ ನೋಡೋದಾದ್ರೆ, ತಿಂದಾನು, ತಿಂದಾಳು ಹಾಗೂ ತಿಂದಾರು. ಇಲ್ಲಿ ಕ್ರಿಯೆ ನಡೆಯಬಹುದು ಅಥವಾ ನಡೆಯದೇ ಇರಬಹುದು. ಇಂತಹ ಕ್ರಿಯಾಪದಗಳನ್ನು ಸಂಭವನಾರ್ಥಕ ಕ್ರಿಯಾಪದ ಎನ್ನುವರು. ಈಗ ಮುಂದಿನ ನೋಡೋಣ. ಪ್ರೇರಣಾರ್ಥಕ ಕ್ರಿಯಾಪದ. ಕ್ರಿಯೆ ನಡೆಯಲಿ
ಎಂದು ಪ್ರೇರಣೆ ಕೊಡುವ ಕ್ರಿಯಾಪದವನ್ನು ಪ್ರೇರಣಾರ್ಥಕ ಕ್ರಿಯಾಪದ ಎನ್ನುವರು. ಈಗ ಇವುಗಳ ಬಗ್ಗೆ ಉದಾಹರಣೆ ನೋಡೋದಾದರೆ, ತಿನ್ನು ಪ್ಲಸ್ ಇಸು ತಿನ್ನಿಸು, ಮಾಡು ಪ್ಲಸ್ ಇಸು ಮಾಡಿಸು. ಈಗ ಒಂದು ವಾಕ್ಯ ನೋಡೋದಾದರೆ, ತಾಯಿ ಮಗುವಿಗೆ ಊಟ ತಿನ್ನಿಸಿದಳು. ನೋಡಿದ್ರಲ್ಲ, ಪ್ರೇರಣೆಯನ್ನು ಸೂಚಿಸುವ ಪದಗಳಿಗೆ ಪ್ರೇರಣಾರ್ಥಕ ಕ್ರಿಯಾಪದ ಎಂದು ಕರೆಯುತ್ತಾರೆ. ಇಲ್ಲಿ ತಿನ್ನು ಪ್ಲಸ್ ಇಸು ತಿನ್ನಿಸು, ಮಾಡು ಪ್ಲಸ್ ಇಸು ಮಾಡಿಸು ಇವುಗಳ ಉದಾಹರಣೆಗಳಾಗಿವೆ. ನೋಡಿದ್ರಲ್ಲ, ಇಂದಿನ ತರಗತಿಯಲ್ಲಿ ಕ್ರಿಯಾಪದದ ವಿಧಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಮುಂದಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅಭ್ಯಾಸ ಮಾಡೋಣ. ಧನ್ಯವಾದಗಳು.